ಸಿನಿಮಾದಲ್ಲಿ ಬೇರೆ ಮದ್ವೆ ಮಾಡ್ತಾರಂತಮ್ಮ. ಅಣ್ಣನ್ ಜೊತೆ ಇನ್ನೊಂದು ಹುಡುಗಿ ನೋಡಿ ನಾನು ಏನ್ ಸಹಿಸ್ಕೊಳ್ಳಿ? ಅದಕ್ಕಿಂತ ಸಾಯದೆ ಮೇಲಲ್ವಾ? ವರ, ದಯವಿಟ್ಟು ಈಗೆಲ್ಲ ಮಾತಾಡ್ಬೇಡ ಕಣೆ, ಸಮಾಧಾನ ಮಾಡ್ಕೊಳೆ. ಸಮಾಧಿ ಸೇರೋರ್ಗೆ ಸಮಾಧಾನ ಮಾಡಕ್ ಬಂದಿದ್ಯೇನಮ್ಮ? ನನ್ ಪ್ರೀತಿನ ನಾನು ಹೇಗ್ ಬಿಟ್ಕೊಡ್ಲಿ? ನಾನು ಏನು ತಪ್ಪು ಮಾಡಿದೆ, ನನಗೆ ಯಾಕಿಂತ ಶಿಕ್ಷೆ? ಇಂಥ ಪಾಪಿ ಅಣ್ಣನ ಜೊತೆ ಹುಟ್ಟಿದ್ಯಲ್ಲೇ, ಅದೇ ನೀನ್ ಮಾಡಿದ ತಪ್ಪು. ಅದಕ್ಕೆ ನೀನ್ ಇಂಥ ಶಿಕ್ಷೆ ಅನುಭವಿಸ್ತಿರೋದು. ಯಾಕೆ ಹೇಳ್ತಿದ್ಯಾ? ಅಮ್ಮ ಹೊರ ಊಟ ಮಾಡಿದ್ಲಾ? ಅಕ್ಕ ಹೊರ ಊಟ ಮಾಡಿದ್ಲೇನೆ? ಊಟನ? ಯಾವ ಸಂತೋಷಕ್ಕೋಸ್ಕರ ಅವಳು ಊಟ ಮಾಡ್ಬೇಕು? ನೀನು ನಿನ್ ಹೆಂಡತಿ ಇಬ್ರು ಸೇರ್ಕೊಂಡು ಅವಳಿಗೆ ವಿಷ ಕೊಟ್ಬಿಟ್ಟಿದ್ದೀರಲ್ಲ, ಇನ್ಯಾಕೆ ಅವಳು ಊಟ ಮಾಡ್ಬೇಕು? ಅಕ್ಕ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ನನ್ನ ಪ್ರಾಣ ಹೋದ್ರೂ ಸರಿ, ನಾನು ವರನ್ ಜೀವನ ಹಾಳಾಗೋದಕ್ಕೆ ಬಿಡೋದಿಲ್ಲ. ಸಾಕ್ ಮಾಡಪ್ಪ ನಿನ್ ಮಾತ್ನ, ಸಾಕ್ ಮಾಡ ನಿನ್ ನಾಟಕದ ಮಾತ್ನ. ನಿನ್ ತಂಗಿ ಜೀವನನ ರೂಪಿಸ್ಕೊಡ್ತೀಯ ಅಂತ ನಾನು ಭ್ರಮೇಲಿದ್ನಲ್ಲೋ, ನೀನೇ ನಿನ್ ಕೈಯಾರೆ ನಿನ್ ತಂಗಿ ಜೀವನನ ಹಾಳು ಮಾಡ್ಬಿಟ್ಟಲ್ಲೋ. ಅಮ್ಮ ಇಲ್ಲಿ ನೋಡಿ, ನಾನೇ ಹೋಗಿ ಇಂದ್ರಮ್ಮ ಅವ್ರ ಹತ್ರ ಮಾತಾಡ್ತೀನಿ. ಅವ್ರ ಕಾಲಿಗೆ ಬಿದ್ದಾದ್ರೂ ಸರಿ, ನಾನು ಒಪ್ಪಿಸ್ತೀನಿ ಅವ್ರನ್ನ. ಲೋ, ನಡೀತಿದ್ದ ಮದ್ವೆನ ನಿಲ್ಲಿಸ್ತಾಳು ಆ ಇಂದ್ರಮ್ಮ. ನೀನ್ ಹೋಗಿ ಕಾಲಿಗೆ ಬಿದ್ಬಿಟ್ರೆ ಮತ್ತೆ ಅವ್ಳು ಬಂದು ಸಂಬಂಧ ಬೆಳೆಸ್ತಾಳೆ ಅನ್ಕೊಂಡಿದ್ಯೇನೋ? ನೋಡು, ಅದೆಲ್ಲ ಮುಗ್ದೋಗಿರೋ ಕತೆ. ನನ್ನ ತಂಗಿ ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಅದನ್ನ ಅವಳು ಅನುಭವಿಸ್ಬೇಕಷ್ಟೆ. ಇಲ್ಲ ಅಕ್ಕ, ವರನ್ ಜೀವನ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ. ಆ ದೇವ್ರಿದ್ದಾನೆ, ನಾನು ಇಂದ್ರಮ್ಮ ಅವ್ರ ಹತ್ರ ಹೋಗಿ ಬೇಡ, ನೀನ್ ಏನು ಮಾತಾಡ್ಬೇಡ. ನಿನಗೆ ಕೈ ಮುಗಿತೀನಿ, ಹೊರಟೋಗು ಇಲ್ಲಿಂದ. ನನ್ನ ಬಾಡಿಗೆ ಬಿಟ್ಬಿಡು. ನನಗೆ ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ. ನಿನ್ ಮಾತು ಕೇಳ್ತಿದ್ರೆ ನನಗೆ ಮೈ ಎಲ್ಲ ಉರಿತಿದೆ. ಹೊರಟೋಗು.